ಫೈನಲಿ 1 ಅವರ್ ಟ್ರೆಕ್ಕಿಂಗ್ ನಂತರ ನಮ್ಗೆ ಈ ಪ್ಲೇಸ್ ಸಿಕ್ಕದ್ರಿ, ಕೊಟ್ಟಿವ್ರತ. ಮಲ್ಲಿಗೆ ಮೂಡುದ ನನ್ನ ಪ್ರೀತಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಕರ್ನಾಟಕದಿಂದ ಕೊಟ್ಟಿಯೂರಿಗೆ ಹೆಂಗೆಲ್ಲ ಬಂದ್ವಿ, ಕೊಟ್ಟಿಯೂರು ಟೆಂಪಲ್ ಹೇಗೆ ದರ್ಶನ ಮಾಡ್ಕೊಂಡ್ವಿ ಅಂತ ನೋಡಿದ್ವಿ. ಇವಾಗ ನೆಕ್ಸ್ಟ್ ಕೊಟ್ಟಿಯೂರು ನಿಯರ್ ಹತ್ರ ಯಾವ್ಯಾವ ಪ್ಲೇಸ್ ಇದ್ದಾವೆ ನೋಡೋಣ ಬರ್ರಿ. ನಾವು ಇವಾಗ ಹೋಗ್ತಾ ಇರೋದು ಪಲ್ಚುರಾಮ್ ವಾಟರ್ ಫಾಲ್ಸ್ ಅಂತ. ಜಸ್ಟ್ ಕೊಟ್ಟಿಯೂರಿಂದ 10 ಕಿಲೋಮೀಟ್ರ್ ಇದೆ. ಅಲ್ಲಿ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ನಾವು ಕೊಟ್ಟಿಯೂರಿಂದ ಬಾಯ್ಸ್ ಟೌನ್ ಅಂತೇಳಿ ಒಂದು ಪ್ಲೇಸ್ ಬರ್ತ್ರಿ, ಅಲ್ಲಿಗೆ ಬಸ್ನಲ್ಲಿ ಇಳ್ಕೊಂಡು ಅಲ್ಲಿಂದ ನಮಗೆ 3 ಕಿಲೋಮೀಟ್ರ್ ಆಗ್ತೈತ್ರಿ, ನಡ್ಕೊಂತ ಹೋಗ್ತಾ ಇದ್ವಿ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರಲ್ಲಿ, ನಿಂಗೆ ತಾಯಿ ತಂದೆ ಯಾರು ನೀ ಹೇಳೆಯ, ನಿನಗಿಂತಲೂ ರುಚಿಯಾವುದು ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ನಿಂಗಿಷ್ಟ ಯಾರು, ನಿನ್ನ ಕೈಗೊಂಬೆ ಬರುವೆ ವರ, ಆಸೆಯ ತುಂಬ ನೀ ಹರಿಯುವೆ, ನಿನ್ನ ಸ್ನೇಹವೇ ಬಲು ಸುಂದರ, ನೀನಿದ್ದರೆ ಸುಖ ಸಾಗರ. ಕನಸು ಇದು ಇದೆ ಟ್ರೆಕ್ಕಿಂಗ್ ಪಾಯಿಂಟ್ ರೀ. ಇಲ್ಲಿ ಬರಬಾರ್ದಂತ ಕರೆಂಟ್ ಹಾಕಿದ್ದಾರೆ ಇದನ್ನಲ್ಲಿ. ಲೆಟ್ಸ್ ಗೋ. ಚಲೋ. ಸೂಪರ್. ಬಿಸಿಲೇ ಇರಲಿ. ನಾನು ಮತ್ತು ನಮ್ಮ ಬೈ ಬೆಂಗಳೂರು ಫ್ರೆಂಡ್ಸ್ ಬೈ ಇಬ್ಬರು ಕೂಡಿ ಡಿಸೈಡ್ ಮಾಡೇ ಬಿಟ್ಟು. ಬಟ್ ಇಲ್ಲಿ ಬರೋದು ಎಲ್ಲರೂ ರೇರ್, ಇಲ್ಲಿ ಬರ್ತಾರೆ ಆದರೂ ರೇರ್ ಸ್ವಲ್ಪ ಜನ. ಹಾಂ, ಇವಾಗ ಈ ಫಾಲ್ಸ್ ಇರೋದು ನಾನು ಮತ್ತು ನಮ್ಮ ದೋಸ್ತರಿ ಬೈ. ನಾವು ಒಬ್ಬನೇ ಬಂದಿದ್ದೆ ಇಲ್ಲಿ ಬೈ. ಇಲ್ಲಿ ಬಂದಾಗನೇ ಪರಿಚಯನ ಬೆಂಗಳೂರು ಅಂತ್ರಿ. ಫೈನಲಿ 1 ಅವರ್ ಟ್ರೆಕ್ಕಿಂಗ್ ನಂತರ ನಮ್ಗೆ ಈ ಪ್ಲೇಸ್ ಸಿಕ್ಕದ್ರಿ, ಕೊಟ್ಟಿವ್ರತ. ಟ್ರೆಕ್ಕಿಂಗ್ ಅಂತೂ ಬೆಸ್ಟ್ ಲೆವೆಲ್ ರೀ. ಕನಿಷ್ಠ ಅಂದರೂ ಒಂದು 1 ಕಿಲೋಮೀಟ್ರ್ ಅಬೋವ್ ಇದೆ ರೀ. ಆದರೆ ಟ್ರೆಕ್ಕಿಂಗ್ ಸ್ವಲ್ಪ ಅಲ್ಲೆಲ್ಲ ಕರೆಂಟ್ ಇದೆ, ಹುಷಾರು ಬರ್ಬೇಕು ರೀ ನೋಡ್ಕೊಂಡು. ಪ್ಲೇಸ್ ಅಂತೂ ಇನ್ನೇನು ತುಂಬ ಟ್ರೆಕ್ಕಿಂಗ್ ಮಾಡಂತೂ ತುಂಬ ಸುಸ್ತಾಗ್ಯದ. ಇನ್ನೇನು ಜಳಕ ಮಾಡೋದು ಅಷ್ಟೇ ರೀ ಈಗ. ಚಲೋ. ಬರ್ರಿ ಆ ಕಡೆ ಇಳಿದ ಬಿಡೋಣ. ವೇಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ವೇಟ್. ಮರತೇನ ಮಲ್ಲಿಗೆ ಮೂಡುದ ನನ್ನ ಪ್ರೀತಿ ಒಂದ ಕಡೆಗ, ಮಲ್ಲಿಗೆ ಮೂಡುದ ನನ್ನ ಪ್ರೀತಿ ಜೀವಂತ. ಭಾಳ ದಿನ ಆಗಿತ್ತು ಟ್ರೆಕ್ಕಿಂಗ್ ಅಂತೂ ಮಾಡಿದ್ದಿಲ್ಲ ಅಲ್ಲಿ. ಬಟ್ ಪ್ಲೇಸ್ ಎಲ್ಲ ಬೀಚ್ಗೆ ಸುಮಾರಾಗಿದ್ದು. ಟ್ರೆಕ್ಕಿಂಗ್ ಪ್ಲೇಸ್ ನೋಡೋದು ತುಂಬ ಇತ್ತು. ಭಾರಿ ಖುಷಿ ಅಂತ ಅನಿಸ್ತದೆ. ಇನ್ನು ಸ್ವಿಮ್ಮಿಂಗ್ ಮಾಡಿ ಇನ್ನೂ ಎಷ್ಟು ಖುಷಿ ಆಗ್ಬೋದನ.
ಲೆಟ್ 2 ಮಿನಿಟ್ ಬ್ಯಾಕ್ ಐ ವಿಲ್ ಬ್ಯಾಕ್. ಬರೀ ಗಾಯ್ಸ್ ಟ್ರೈ ಮಾಡೇ ಬಿಡೋಣ, ಏನಾಗುತ್ತೆ ನೋಡೇ ಬಿಡೋಣ. ಆ ಕಡೆ ಕೇಳದೇ ಬಿಡೋದ. ರೆಡಿ ಅಂತೂ ಆಗಿವಿ. ನಮ್ಮ ಬೈನು ಇನ್ನೇನು ಜಸ್ಟ್ ಬಟ್ಟೆ ಬಿಸ್ತಾ ಇದ್ದಾನೆ. ಬ್ರೀ ಹಿಂಗೆ ಆಳ ನೋಡೇ ಬಿಡೋಣ. ಆ ಕಡೆ ಕೀಳ್ದಿ ಅಂದ್ಮೇಲೆ ಆಳೆ ಎಳೆಯೋದನೆ. ನೋಡೋಕ್ಕೆ ವಾಟರ್ ಫಾಲ್ ಚಿಕ್ಕದಾಗಿ ಕಾಣ್ತಾ ಇರ್ಬೋದು, ಬಟ್ ಟ್ರೆಕ್ಕಿಂಗ್ ಅಂತೂ ಬೆಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಮೇ ಬಿ ನಾನು ದೂಸಾಗರ್ ಬಿಟ್ಟರೆ ಇದನ್ನೇ, ಆ ದೂಸಾಗರ್ ಭಾರಿ ಬೆಸ್ಟ್ ಇದೆ. ಬಟ್ ನಾನು ಸಣ್ಣ ಇದ್ದ ಟ್ರೆಕ್ಕಿಂಗ್ ಮಾಡಿಲ್ಲ, ಅದು ಈ ನೆಕ್ಸ್ಟ್ ಟ್ರೆಕ್ಕಿಂಗ್ ಅಲ್ಲೇ ಈಗ. ಮಾಡು ಫೈನಲಿ ಒಂದು ಅರ್ಧ ಗಂಟೆ ಟ್ರೆಕ್ ಮಾಡಿ ಸ್ವಿಮ್ ಮಾಡಿ ಬಂದಿದ್ದೀವಿ. ಪ್ಲೇಸ್ ಅಂತ ಬೆಸ್ಟ್ ಲೆವೆಲ್ಲ. ಬರೀ ಇವತ್ತು ಫುಲ್ ಆ ಬೈ ನಿಂತಾರಲ್ಲ ಅವ್ರ ಮೇಲ್ಗಡೆನೇ ಹೋಗಿದ್ದೀವಿ ನಾವು. ಇನ್ನೂ ಪ್ಲೇಸ್ ಅಂತ ಬೈ ಫೋನ್ ಇಟ್ಟು ಹೋಗಿದ್ದಾರೆ ಇಲ್ಲಿ. ಅದಕ್ಕೆ ಸೊ ನಾವು ಹೊರಗಡೆ ಬಂದ್ವಿ. ಪ್ಲೇಸ್ ಅಂತೂ ಫಸ್ಟಿಗೆ ಬಂದಾಗ ಬೈ ಯಪ್ಪ ಗೊತ್ತಿದ್ದೆ, ಬೈ ನಾ ಇಬ್ಬರೇ ಬಂದಿರೋದು. ಇವಾಗ ನೋಡಿದರೆ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ನಾವು ಬಂದಾಗ ಒಬ್ಬರು ಇದ್ದಿದ್ದಿಲ್ಲ, ಈ ಬೈ ನಾವು ಇಬ್ಬರೇ ಇದ್ವಿ. ಇವಾಗ ನೋಡಿ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ಅಲ್ಲಿ ಮೇಲೆ ನಿಂತಿದ್ರು, ಅವ್ರ ಮೇಲ್ಗಡೆ ಹತ್ತಿದ್ವಿ ನಾವು. ಬಟ್ ಅವ್ರ ಫೋಟೋ ತೊಗೋತ್ ನನ್ನ ಸಂಬಂಧ ಕೆಳಗೆ ಬಂದ್ವಿ ಗಾಯ್ಸ್ ನಾವು. ಪ್ಲೇಸ್ ಅಂತೂ ಬೆಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಫುಲ್ ಇಟ ಒಂದು ಅರ್ಧ ತಾಸು ಸ್ವಿಮ್ಮಿಂಗ್ ಮಾಡಿ ಬಂದಿರಿ. ನಡ್ಗಕತ್ತಿತ್ತು. ಬರ್ರಿ ಮನ್ಯಾಗ ಕುಂತ ಏನು ಮಾಡ್ತೀರಿ, ಬರ್ರಿ ಟ್ರಕ್ಕಿಂಗ್ ಹೋಗುಣ್ರ. ಮಳೆಗಾಲ ಅಂತೂ ಸ್ಟಾರ್ಟ್ ಆತ. ಸ್ಟಾರ್ಟ್ ಮಾಡಿ ಟ್ರಕ್ ಬಿಡಬೇಡ್ರಿ. ಪ್ಲೇಸ್ ಅಂತೂ ಈ ಫಾಲ್ಸ್ ಮುಗಿಸಿ ನೆಕ್ಸ್ಟ್ ನಮ್ಮದು ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗಿ. ಈಗ ಆಲ್ರೆಡಿ ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಬಂದಿದ್ವಿ. ಈಗ ಇದು ಈ ಫಾಲ್ಸ್ ಮುಗಿಸಿ ಇನ್ನೊಂದು ವ್ಯೂ ಪಾಯಿಂಟ್ ಅದೇ, ಅಲ್ಲಿಗೆ ಹೋಗಿ ನೆಕ್ಸ್ಟ್. ಥಂಡಿಗೆ ಮಾತಾ ಬರ್ತಿಲ್ಲ, ಅಷ್ಟು ಫುಲ್ ಕೋಲ್ಡ್ ನೀರವ. ಇನ್ನೂ ಅವ್ರು ಆ ಬೈ ನಿಂತಿದ್ದಾರೆ ಅಂತ ಕೆಳಗೆ ಬಂದೀವಿ. ಇನ್ನೂ 1 ಅವರ್ ಫುಲ್ ಡ್ಯಾನ್ಸ್ ಈಸ್ ಫುಲ್ ಎಂಜಾಯ್. ಚಲೋ ಇವಾಗ ಗಾಯ್ಸ್ ಫೈನಲಿ 1 ಅವರ್ ಸ್ನಾನ ಅಂತ ಮಾಡಿ ಇವಾಗ ಹೊರಗಡೆ ಬಂದಿದ್ದೀವಿ. ಇವಾಗ ಫುಲ್ಲು ರಶ್ ಇದೆ. ಇವಾಗ ಎಲ್ಲಿ ರಕ್ತ ನನಗೂ ಆಗಲೇ ಬಂದೀಗ. ಅವು ಜರಿ ಅವು ಕಡಿತಾ ಇರೋದು. ನಾವು ಗೈಸ್ ಅಲ್ಲಿಂದ ಅಲ್ಲೇ ಇದೆ, ನಾವು ಅಲ್ಲಿ ಮೇಲಿಂದ ಇಲ್ಲಿ ರೂಟ್. ಚಲೋ ಗಾಯ್ಸ್ ನೆಕ್ಸ್ಟ್ ಇನ್ನೂ ವ್ಯೂ ಪಾಯಿಂಟ್ ಒಂದಿದೆ. ನಾವು ಮೈಸೂರು ಮೇ ಬಿ ಕ್ಯಾನ್ಸಲ್ ಆಗ್ಬೋದು ಇವತ್ತು. ವಯನಾಡು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನನ್ನ ಐಡಿಯಾ ಇವತ್ತು ಮೈಸೂರು ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು ಅನ್ನೋದಿತ್ತು, ಬಟ್ ಇವತ್ತು ಕ್ಯಾನ್ಸಲ್ ಆಗ್ಬೋದು ಮೇ ಬಿ. ನೆಕ್ಸ್ಟ್ ವಯನಾಡು ಮುಗಿಸ್ಕೊಂಡು ನಾಳೆ ನೈಟ್ ಟ್ರೈನ್ ಡೈರೆಕ್ಟ್ ಮೈಸೂರು ಡೌಟೇ. ಗೈಸ್ ನಾವು ನಿನ್ನೆ ಮಾರ್ನಿಂಗ್ ಬಂದೀವಿ. ಇವಾಗಿಂತ ಫಸ್ಟ್ ಇವಾಗ ನಾವು ಬಿಸಿಲು ನೋಡ್ತಾ ಇರೋದು. ನಿನ್ನೆಯಿಂದ ಫುಲ್ಲು ಮಳೆ, ಬರೇ ಮಳೆ. ಬಟ್ ಮಾರ್ನಿಂಗ್ ಏನು ಮಳೆ ಇದ್ದಿದ್ದಿಲ್ಲ, ಬಟ್ ಮಾಡಾಗಿತ್ತು. ಇವಾಗ ನಾವು ಬಿಸಿಲು ನೋಡ್ತಾ ಇರೋದು ಇಷ್ಟೊತ್ತಾದ್ಮೇಲೆ. ನೆಕ್ಸ್ಟ್ ಗೈಸ್ ಹೊಂಟಿದ್ದೀವಿ ಈಗ. ನೆಕ್ಸ್ಟ್ ಹೋಗೋಣ. ಮರತೇನ
ಇವಾಗ ಜಸ್ಟ್ ಫಾಲ್ಸ್ ನೋಡ್ಕೊಂಡು ವಾಪಸ್ ಹೊಂಟಿದ್ವಿ ಈಗ. ನೆಕ್ಸ್ಟ್ ಅಲ್ಲಿ ಹೋಗಿ ಬಸ್ ಹಿಡಿದು ನೆಕ್ಸ್ಟ್ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ಬೇಕು. ಮೇ ಬಿ ಅಲ್ಲಿಯೂ ಟ್ರೆಕ್ಕಿಂಗ್ ಇರ್ಬೋದು. ಎಷ್ಟು ಮಾರ್ನಿಂಗ್ ಒಂದು 8 ಗಂಟೆಗೆ ಹಂಗೆ ಹೋಗಿದ್ವಿ. ಇವಾಗ 10:30 ಹಂಗಾಗಿದೆ. ಪ್ಲೇಸ್ ಅಂತೂ ಸಖತ್ತಾಗಿದೆ. ಇನ್ನೂ ನೆಕ್ಸ್ಟ್ ಸ್ವಲ್ಪ ಟ್ರೆಕ್ಕಿಂಗ್ ಇದೆ ಇಲ್ಲಿ, ಅವಾಗ ಹೋದ್ಮ್ಯಾಗ ಇರ್ತೀವಿ ರೀ. ಇದೇ ರಕ್ತ ಇರೋದು ಇನ್ನೊಂದು ಹೆಂಗೈತೆ ನೋಡು ಅದೊಂದು. ಈ ವಸ್ತು ನನಗೆ ಆಗಲೇ ಕಡ್ದೋದಿಲ್ಲ ಈಗ ಸಿಕ್ಕಾಪಟ್ಟೆ. ಹುಷಾರು ಹೋಗ್ಬೇಕಪ್ಪ ಇನ್ನೊಂದು. ಇಲ್ಲ ಅಂದ್ರೆ ರಕ್ತ ಇರ್ತಾವು, ಬಟ್ ಇನ್ನು ಇಲ್ಲ ಐತೆ ತಡೀಗ. ಅಂದ್ರಲ್ಲಿಲ್ಲಾಯ್ತು ಇಂದ್ರಲ್ಲಿಲ್ಲ. ಮತ್ತೆ ಇದೆಲ್ಲಿಂದ ಬಂತು? ಯಾವುದು ಇಲ್ಲಿ ಅವು ಮೊದ್ಲಿನೂ ಅಷ್ಟು ಇರಲಿಲ್ಲ. ಮೊದ್ಲಿನ ಇರ್ಬೇಕು. ಹೆಂಗಿದೆ ಅಂತ ಗೊತ್ತಾಗಲ್ಲದು. ಈಗ ಕಡ್ದಿದ್ದು ಗೊತ್ತಾಗಲ್ಲ ನನಗದು. ತುಂಬ ರಕ್ತ ಈಗ ಇಲ್ಲಿ ಆಗಲಿ.